ಚಲಿಸುತ್ತಿದ್ದ ರೈಲಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ ಮಾಡಿದ್ದಾರೆ. ಪ್ರಯಾಣಿಕರಿಗೆ ಚಾಕು ಲಾಂಗು ತೋರಿಸಿ ಸುಲಿಗೆ ಮಾಡಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂಥ ಮೆಮೋ ರೈಲಿನಲ್ಲಿ ಈ ರಾಬರಿ ಆಗಿದೆ. ನಿನ್ನೆ ತಡರಾತ್ರಿ ಮಂಡ್ಯ ಸಮೀಪ ನಡೆದಿರುವಂಥ ಘಟನೆ ಇದೆ. ಪ್ಯಾಸೆಂಜರ್ ವೇಷದಲ್ಲಿ ರೈಲು ಏರಿದ್ರು 5 ಜನರ ಗ್ಯಾಂಗ್. 12,000 ಹಣ, 5 ಮೊಬೈಲ್ ಕಸಿದು ಸುಲಿಗೆ ಮಾಡಿದ್ದಾರೆ. ಪೊಲೀಸರ ಮೇಲೂ ಹಲ್ಲೆಗೆ ಮುಂದಾಗಿದ್ರು ಈ ರಾಬರ್ಸ್. ಚನ್ನಪಟ್ಟಣದ ಬಳಿ ರೈಲಿನಿಂದ ಇಳಿದು ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ. ರಾತ್ರಿ ಇಲ್ಲಿಂದ ಒಂದು ಟ್ರೈನ್ ಹೊರಟಿದೆ ಮೈಸೂರಿಂದ ಬೆಂಗಳೂರಿಗೆ. ಅದರಲ್ಲಿ 5 ಜನ ಪ್ಯಾಸೆಂಜರ್ಸ್ ಅಂತ ಹತ್ಕೊಂಡು ಮಂಡ್ಯ ಕ್ರಾಸ್ ಆದಮೇಲೆ ಟ್ರೈನು ಪಾಸ್ ಆಗಬೇಕಾದ್ರೆ ಎಲ್ಲ ಪ್ಯಾಸೆಂಜರ್ಸ್ಗೆ ಚಾಕು ಮತ್ತು ದೊಣ್ಣೆ ಮತ್ತೇನು ಲಾಂಗ್ ತೊಗೊಂಡು ಹೆದರಿಸಿ ಅವ್ರ ಹತ್ರ ಇದು ಮೊಬೈಲ್ ಮತ್ತು ದುಡ್ಡು ಕಿತ್ಕೊಂಡಿದ್ದಾರೆ. ಟ್ರೈನ್ ರಾಮನಗರ ಅಷ್ಟೊತ್ತು ಬಂದಾಗ ನಮ್ಮ ಪೊಲೀಸರು ಹತ್ತಿದ್ದಾರೆ ತಿಳಿದುಬಿಟ್ಟು. ಸುಮಾರಿಗೆ ಒಂದು 11:30, 12 ಆಗಿರ್ಬೇಕು. ಅವಾಗ ನಮ್ಮ ಪೊಲೀಸರಿಗೂ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ. ಬಟ್ ಪೊಲೀಸವರು ಅಟ್ಟಿಸ್ಕೊಂಡು ಹೋದಾಗ ಅಲ್ಲಿ ಚನ್ನಪಟ್ಟಣ ಹತ್ರ ಇಳಿದು ಓಡಿ ಹೋಗಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ತನಿಖೆ ಪ್ರಗತಿಲಿದೆ. ಎಷ್ಟು ಜನ ನಮಗೆ ಅವರು ಹೇಳಿರೋ ಪ್ರಕಾರ, ಇವಾಗ ಕಂಪ್ಲೇಂಟ್ ಬಂದಿರೋ ಪ್ರಕಾರ 4 ಜನ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಜನ ಇರ್ಬೋದು ಅಂತ ನಮ್ಗೆ ಶಂಕೆ ಇದೆ. ಇನ್ನೂ ಯಾರೂ ಅಪ್ರೋಚ್ ಆಗಿಲ್ಲ. ಇವಾಗ 12,000 ಹಣ ಮತ್ತು 5 ಮೊಬೈಲ್ ಅಂತ ತಿಳಿದು ಬಂದಿದೆ. ಇಲ್ಲ, ಮುಸ್ಕುದಾರಿ ಏನಾಗಿರ್ಲಿಲ್ಲ. ರೆಗ್ಯುಲರ್ ಪ್ಯಾಸೆಂಜರ್ಸ್ ತರ ಟಿಕೆಟ್ ತಗೊಂಡು ಟ್ರೈನ್ ಹತ್ತಿದ್ದಾರೆ. ಇಲ್ಲ, ಯಾರಿಗೂ ಏನೂ ಅಲ್ಲೇ ಆಗಿಲ್ಲ. ಅದು ಸುಮ್ಮನೆ ಇದು ತೋರಿಸಿ, ವೆಪನ್ ತೋರಿಸಿ ಡೆಕಾಟಿ ಮಾಡಿದ್ದಾರೆ. ಇಲ್ಲ, ಮಾರ್ಕಾಸ್ತ್ರಗಳಷ್ಟೇ. ಚಾಕು, ಬಟನ್ ಚಾಕು ಅಂತ ತೋರಿಸಿ ತಗೊಂಡಿದ್ದಾರೆ. ಅವರು ಚನ್ನಪಟ್ಟಣ ಹತ್ರ ಇಳಿದ್ಬಿಟ್ಟು ಓಡೋಗಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಮೆಮೋ ಟ್ರೈನಲ್ಲಿ ಈ ಘಟನೆ ಆಗಿದೆ. ರಾತ್ರಿ 10 ಗಂಟೆ ಸುಮಾರಿಗೆ ಮೈಸೂರಿನಿಂದ ರೈಲು ಹೊರಟಿತ್ತು. ಪ್ಯಾಸೆಂಜರ್ ವೇಷದಲ್ಲಿ 5 ಜನ ರೈಲು ಏರಿತು. ರೈಲು ಮಂಡ್ಯ ದಾಟ್ತಾ ಇದ್ದಂತೆ ಪ್ರಯಾಣಿಕರಿಗೆ ಬೆದರಿಸಿ ಸುಲಿಗೆ ಮಾಡಿದ್ದಾರೆ. ಬಟನ್ ಚಾಕು ಅಂತೆ, ದೊಣ್ಣೆಯಂತೆ, ಲಾಂಗ್ ಅಂತೆ ಇದನ್ನೆಲ್ಲ ಇಟ್ಕೊಂಡೇ ಬಂದಿದ್ರು. ತೋರಿಸಿ ಸುಲಿಗೆ ಮಾಡಿದ್ದಾರೆ. ಪ್ರಯಾಣಿಕರಿಂದ 12,000 ಹಣ, 5 ಮೊಬೈಲ್ ದೋಚಿದ್ದಾರೆ. 12 ಮಂದಿಗೆ ಬೆದರಿಕೆ ಹಾಕಿದ್ದಾರೆ. ದುಡ್ಡು ಪೀಕಿದ್ದಾರೆ ಖತರ್ನಾಕ್ಗಳು. ತಕ್ಷಣವೇ ರೈಲ್ವೆ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಮಾಹಿತಿ ಸಿಗ್ತಾ ಇದ್ದಂತೆ ಚನ್ನಪಟ್ಟಣದಲ್ಲಿ ರೈಲನ್ನು ಏರಿದ್ರು ಪೊಲೀಸರು. ಈ ಸಂದರ್ಭದಲ್ಲಿ ರೈಲ್ವೆ ಪೊಲೀಸರಿಗೂ ಮಾರಕಾಸ್ತ್ರ ತೋರಿಸಿ ಅವ್ರಿಗೂ ಬೆದರಿಕೆ ಹಾಕಿದ್ದಾರೆ. ಪೊಲೀಸರ ಮೇಲೆಯೂ ಹಲ್ಲೆಗೆ ಮುಂದಾಗಿದ್ರು. ನಂತರ ಚನ್ನಪಟ್ಟಣದ ಬಳಿ ರೈಲನ್ನು ಇಳಿದು ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಪೊಲೀಸರಿಗೆ ದೂರು ಕೊಡಲಾಗಿದೆ. ಮೈಸೂರು ವಲಯ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರು ಈ ರಾಬರ್ಸ್ ಅಂತ ಹುಡುಕಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.